ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಬೆಳಗಿನ ಜಾವ 4:30 ಶುರು ಮಾಡ್ತಾ ಇದ್ದೀನಿ. ಇವರು ಮೇಕಪ್ ಆರ್ಟಿಸ್ಟ್ ಸುಮಾ ಅಂತ, ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಆ್ಯಂಡ್ ಏನಕ್ಕೆ ನಾನು ಇವತ್ತು ಹಂಗೆ ವಿಡಿಯೋ ಮಾಡ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ, 4:30 ನನ್ನ ವಾಯ್ಸ್ ಎಷ್ಟು ಖರಾಬಾಗಿತ್ತು ಅಂದರೆ, ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗ್ತಿರ್ಲಿಲ್ಲ ಗೈಸ್, ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಪ್ರಮೋದ್ ಅವ್ರಿಗೆ ಹಂಗೆ ವಿಡಿಯೋ ಮಾಡಿ ನಾನು ಆಮೇಲೆ ವಾಯ್ಸ್ ಓವರ್ನ ಕೊಟ್ಕೋತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಪ್ರಮೋದ್ ಅವ್ರು ಹಂಗೆ ವೀಡಿಯೋ ಮಾಡ್ತಾಯಿದ್ದಾರೆ. ನಾನೇನು ಅವ್ರನ್ನ ಎದ್ದೇಳ್ಸೋಕ್ಕೆ ಹೋಗಿರಲಿಲ್ಲ, ಮೇಲೆ ಎದ್ದು ಬಂದರು. ಸೊ ನಾವು ಮೇಕಪ್ ಶುರು ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವರು ಎದ್ದರು. ಯಾಕಂದರೆ ಒಂದು ಮೇಕಪ್ ಮಾಡೋಕ್ಕೆ 1.5 hour 2 hour ಆದರೂ ಬೇಕು. ಸೊ ಅವ್ರು ನಿಧಾನಕ್ಕೆ ಎದ್ದೇಳಿ ಅವ್ರೇನೋ ಮುಖ ತೊಳ್ಕೊಂಡು ಜಸ್ಟ್ ಒಂದು ಸೂಟ್ ಹಾಕ್ಕೊಂಡು ಬರೋದಲ್ವಾ ಅಂದ್ಬಿಟ್ಟು ನಾನೇನು ಜಾಸ್ತಿ ಡಿಸ್ಟರ್ಬ್ ಮಾಡಿರಲಿಲ್ಲ. ಆ್ಯಂಡ್ ಸುಮ್ಮ ಅವ್ರು ಮೇಕಪ್ ಮಾಡ್ತಾಯಿದ್ದಾರೆ, ಸೊ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಗೈಸ್. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾದರೂ ಮಾಡ್ಸೋಕ್ಕೆ ಹೋದಾಗ ನನಗೆ ಅದು ತೃಪ್ತಿ ಅನ್ನೋದೇ ನನಗೆ ಸಿಗೋಲ್ಲ. ಬಟ್ ಏನೂ ಎಕ್ಸ್ಪೆಕ್ಟೇಷನ್ ಇರಲೇ ಇಲ್ಲ ಈ ಸಲ. ಮೇಕಪ್ ಅವ್ರದ್ದಾಗಿರ್ಬೋದು, ಮತ್ತು ಗೌನ್ ಅವ್ರದ್ದಾಗಿರ್ಬೋದು, ಫೋಟೋಗ್ರಾಫರ್ದಾಗಿರ್ಬೋದು, ಎಲ್ಲರ ಮೇಲೂ ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ನ ಮೀರಿ ನನಗೆ ಈ ಸಲ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಎಲ್ಲರೂ ನನಗೆ ಫೋಟೋ ತೊಗೊಳೋದಾಗಿರ್ಬೋದು, ವೀಡಿಯೋ ಮಾಡ್ಕೊಡೋದಾಗಿರ್ಬೋದು, ಆ್ಯಂಡ್ ಸುಮ್ಮ ಅವ್ರ ಮೇಕಪ್ ಆಗಿರ್ಬೋದು, ಗೌನು ಅದು ಫೋಟೋಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ತೃಪ್ತಿ ಆಯಿತು ಗೈಸ್, ಅಷ್ಟು ಖುಷಿ ಆಯಿತು ನನಗೆ. ಆ್ಯಂಡ್ ಇವರು ನನಗೆ ಹೇಳಿದ ತಕ್ಷಣ ಅವ್ರಿಗೆ ಹೇಳಿದ್ದೆ ನಾನು ನಿನ್ನೆ ಮಧ್ಯಾಹ್ನ, ಇವತ್ತು ಫೋಟೋಶೂಟ್ ಇದೆ ಅಂದರೆ ನಿನ್ನೆ ಮಧ್ಯಾಹ್ನ ನಾನು ಅವ್ರಿಗೆ ಮೆಸೇಜ್ ಮಾಡಿ ನಂಗೆ ನಾಳೆ ಫೋಟೋಶೂಟ್ಗೆ ಮೇಕಪ್ ಮಾಡ್ತೀರಾ ಅಂತ ಹೇಳಿದೆ ಅಷ್ಟೇ. ಸೊ ಅಷ್ಟೇ, ನಾ ಬರ್ತೀನಿ ಅದಕ್ಕೇನು ಅಂದರು. ಟಿ ನರಸೀಪುರದಿಂದ ನನಗೋಸ್ಕರ 4:30 ಬಂದು ಮೇಕಪ್ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಜಾಸ್ತಿ ಅವರು ಸೆಲೆಬ್ರಿಟೀಸ್ಗೆ ಮೇಕಪ್ನ ಮಾಡ್ತಾಯಿರ್ತಾರೆ. ಒಂದ್ಸಲ ಅವ್ರ ಪೇಜ್ನ ಚೆಕ್ ಮಾಡಿ, ನಿಮ್ಗೆ ಯಾವುದೇ ರೀತಿ ಇವೆಂಟ್ಸ್ಗೆ ಮೇಕಪ್ ಬೇಕು ಅಂತ ಹೇಳಿದ್ರೆ, ಸೊ ನಾನು ಅವ್ರ ನಂಬರ್ನ ಮೇಲ್ಗಡೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ಆ ನಂಬರ್ಗೆ ಜಸ್ಟ್ ನೀವು ಕಾಲ್ ಆರ್ ಮೆಸೇಜ್ ಮಾಡಿದ್ರೆ ಸಾಕು, ಅವರು ನಿಮಗೆ ರೆಸ್ಪಾನ್ಸ್ನ ಮಾಡ್ತಾರೆ. ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ID ಕೂಡ ನಾನು ಕೆಳಗಡೆ ಮೇಕಪ್ ಆರ್ಟಿಸ್ಟ್ ಅಂದ್ಬಿಟ್ಟು ಲಿಂಕ್ನ ಹಾಕಿರ್ತೀನಿ. ಸೊ ಹೋಗಿ ನೀವು ವಿಸಿಟ್ ಮಾಡಿ ನೋಡಿ, ಅವ್ರ ಪೇಜ್ನ ಚೆಕ್ ಮಾಡಿ. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು, ನಾನು ಯಾವ ರೀತಿ ಹೇಳಿದ್ದೀನಿ ಮೇಕಪ್ನ ಸೇಮ್ ಅದೇ ರೀತಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಯಾವ್ದಾದ್ರು ಈವೆಂಟ್ಸ್ಗಳಿಗೆ ಮೇಕಪ್ ಬೇಕು ಅಂದರೆ ಸುಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಲೊಕೇಶನ್ಗೆ ಬಂದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಫೋಟೋಗ್ರಾಫರ್ ಬಂದು ಹಾಫ್ ಆನ್ ಅವರ್ ಆಗೋಗಿತ್ತು. ಪಾಪ ಅವರೇನು ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ಸೊ ಅವ್ರು ಹೇಳಿದ್ರು, ನಾವು ಹಾಫ್ ಆನ್ ಅವರ್ ಆಯಿತು ಸರ್ ಬಂದು ಅಂತ. ಯಾವುದೇ ರೀತಿ ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ, ನಿಧಾನಕ್ಕೆ ಬರಲಿ ಅಂದ್ಬಿಟ್ಟು. ಬಿಕಾಸ್ ಅವರು 6 o'clock ಶುರು ಮಾಡೋಣ ಅಂದರು. ಬಟ್ ಅಲ್ಲಿ ಪ್ಲೇಸು ಸರಿ ಇರಲ್ಲ, ಮತ್ತು ಇನ್ನೂ ಅಷ್ಟೊಂದು ಬೆಳಕಾಗಿರಲ್ಲ. ಪ್ರೆಗ್ನೆಂಟ್ ಲೇಡಿ ನೀವು, ಅಷ್ಟು ಬೇಗ ಕರೆಸೋದು ಸೂಕ್ತ ಅಲ್ಲ ನಮಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಸುಮ್ಮನೆ ಆದ್ವಿ ಮೇಡಮ್ ಅಂದರು. ಸೊ ನನಗಂತೂ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಫೋಟೋ ತೆಗಿಯೋದಲ್ಲದೆ ವಿಡಿಯೋ ಮಾಡೋದಲ್ಲದೆ ಕೇರಿಂಗಲ್ಲೂ ಅವರು ಎಕ್ಸ್ಟ್ರಾನೇ ತೋರಿಸಿದ್ರು ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ ಫೋಟೋಸು. ಮತ್ತು ನಾನು ಅಂದ್ಕೊಂಡೆ ಜಸ್ಟು ಫೋಟೋಗೆ ಹೇಳ್ಬಿಟ್ಟು ಬಂದಿದ್ದು ಅಷ್ಟೇ, ಮಾತ್ರ ಫೋಟೋ ಅಷ್ಟೇ ಅನಿಸುತ್ತೆ ಅಂತಲೇ ಅಂದ್ಕೊಂಡು ಹೋಗಿದ್ದೆ. ಏನೂ ಎಕ್ಸ್ಪೆಕ್ಟೇಷನ್ ನನಗೂ ಇರಲಿಲ್ಲ ಅವ್ರ ಫೋಟೋಸ್ ಮೇಲಾಗಿರ್ಬೋದು, ಯಾವುದ್ರಲ್ಲಾಗಿರ್ಬೋದು. ಬಟ್ ಅವ್ರ ಪೇಜಲ್ಲಿ ತುಂಬಾ ಸಖತ್ತಾಗಿ ತೆಗ್ದಿದ್ದಾರೆ ಫೋಟೋಸ್ನ, ಅದು ಒಂದು ನೋಡಿದ್ದೆ. ಬಟ್ ನನಗೂ ಇಷ್ಟೊಂದು ಸಖತ್ತಾಗಿ ಫೋಟೋಸ್ನ ತೆಕ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದ್ರ ಜೊತೆಗೆ ವೀಡಿಯೋನು ಮಾಡಿದ್ರು ಗೈಸ್, ಸಾಕು ಅನ್ನಷ್ಟು ಮಾಡಿಕೊಟ್ರು ವೀಡಿಯೋಸ್ನ ಮತ್ತು ಫೋಟೋಸ್ನ. ನನಗೆ ಯಾವಾಗಲೂ ಇಷ್ಟು ಚೆನ್ನಾಗಿ ಫೋಟೋ ತೆಗ್ದಿರೋರನ್ನ ನಾನು ನೋಡೇ ಇಲ್ಲ ಅನಿಸುತ್ತೆ, ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ನನಗೂ ತುಂಬ ಫೋಟೋಗ್ರಾಫರ್ ಗೊತ್ತು, ಆ್ಯಂಡ್ ನಮ್ಮ ಮನೆಯಲ್ಲೂ ಕೂಡ ಇದ್ದಾರೆ. ಬಟ್ ಇಷ್ಟು ಚೆನ್ನಾಗಿ ತೆಗಿಯೋದನ್ನ ನಾನು ನೋಡೇ ಇಲ್ಲ ಗೈಸ್. ಅಷ್ಟು ಸಕ್ಕತ್ತಾಗಿ ತೆಗೆದ್ರು ಮಾತ್ರ. ಪ್ರಮೋದ್ ಅವ್ರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಯೂಟ್ಯೂಬ್ಗೆ ನನಗೆ ಸುಮಾ ವೀಡಿಯೋ ಮಾಡಿಕೊಟ್ರು, ಮತ್ತು ಅಪ್ಪು ವೀಡಿಯೋ ಮಾಡಿಕೊಟ್ಟ ನನಗೆ. ಅದನ್ನು ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ದಾಗ. ಅಪ್ಪು ಆ್ಯಕ್ಚುಲಿ ಮನೇಲೂ ನಾವು ವೀಡಿಯೋ ಮಾಡುವಾಗ ನಮ್ಗೆ ಹೆಲ್ಪ್ ಮಾಡ್ತಾನೆ, ವೀಡಿಯೋಸ್ನ ಮಾಡಿಕೊಡ್ತಾನೆ, ನಿಮಗೂ ಗೊತ್ತಿರೋ ವಿಷಯ ಅದು.
ಆ್ಯಂಡ್ ಅಲ್ಲೂ ಕೂಡ ಹೆಲ್ಪ್ ಮಾಡ್ದೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಪ್ರೊಫೆಷನಲ್ಲಾಗಿ ವೀಡಿಯೋ ಮತ್ತು ಫೋಟೋಸ್ನ ಇವರು ತೆಗಿತಾರೆ. ನನಗಂತೂ ತುಂಬ 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 ಇಷ್ಟ ಆಯಿತು ಹೇಮಂತ್ ಅವರೇ ಆ್ಯಂಡ್ ದರ್ಶನ್ ಅವರೇ. ಆ್ಯಂಡ್ ಅವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಕಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಪಿಕ್ಸೆಲ್ ಡ್ಯೂಡ್ ಅಂತ ಇದೆ. ಮತ್ತು ಇನ್ನೊಂದು ದರ್ಶನ್ ಅವ್ರ ಅಕೌಂಟು ನಾರ್ಮಲ್ಲಾಗೇ ಇದೆ, ಏನಿಲ್ಲ. ಸೊ ನಾನು ವೀಡಿಯೋಗ್ರಾಫರ್ದು ಮತ್ತು ಫೋಟೋಗ್ರಾಫರ್ದು ಎರಡೂ ಐ ಡಿನ ನಾನು ಹಾಕಿರ್ತೀನಿ ಮತ್ತು ಡಿಸ್ಪ್ಲೇನಲ್ಲಿ ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ಇವೆಂಟ್ಸ್ ಬೇಕು ಅಂದರೆ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟು ಪ್ರೊಫೆಷನಲ್ಲಾಗಿ ಅಷ್ಟೂ ಸಕ್ಕದಾಗಿ ತಗೊಡ್ತಾರೆ ಗೈಸ್. ಆ್ಯಂಡ್ ಪ್ರಮೋದ್ ಅವ್ರ ಕೈಲಿ ರಿವ್ಯೂಸ್ನ ಕೇಳೋಣ, ಫೋಟೋಗ್ರಾಫರ್ಸ್ದು ಮತ್ತು ಮೇಕಪ್ ಅವ್ರದ್ದು. ಬನ್ನಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮತ್ತು ಅವರು ಹೇಳ್ತಾ ಇದ್ದಿದ್ದು ನಮ್ಗೆ ಒಂದೊಂದು ಪೋಸನ್ನು ಹೇಳ್ಕೊಡ್ತಾಯಿದ್ರು, ಹಿಂಗೆ ಮಾಡಿ ಅಂತ. ಅದೆಲ್ಲ ನಿಜ ನನಗೆ ಅಂದರೆ ನಾನು ಇದುವರೆಗೂ ಅಂದರೆ ಮಾಡಿಸಿದ್ದೀನಲ್ಲ, ಬೇರೆನೂ ಫೋಟೋಶೂಟು ನಾವೆಲ್ಲ ಮಾಡಿಸ್ತಾ ಇರ್ತೀವಲ್ಲ, ಆಮೇಲೆ ಬ್ಯಾಂಗ್ಳೂರ್ ಶೂಟ್ಗೆಲ್ಲ ಹೋಗ್ತಿರ್ತೀವಲ್ಲ. ಸೊ ಹಂಗಾಗಿ ನಮಗೊಂದಷ್ಟು ಐಡಿಯಾಸ್ ಇದೆ. ಸೊ ಇದ್ರ ಮೇಲೆ ನಾನು ಹೇಳ್ತಿರೋದು. ಸೊ ಇದಷ್ಟು ಪ್ರೊಫೆಷ್ನಲ್ಲಾಗಿ ನಾನು ನೋಡೇ ಇಲ್ಲ. ಆರಾಮಾಗಿ ನೀಟಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಏನು ವೆಡ್ಡಿಂಗ್ ಇಲ್ಲ ನಿಮ್ಮದು ಈವೆಂಟ್ಸ್ ಏನಿರುತ್ತೆ ಅದಕ್ಕೆ ಆರಾಮಾಗಿ ನೀವು ಬುಕ್ ಮಾಡ್ಕೋಬೋದು. ಮೇಕಪ್ಪು ಅಷ್ಟೇ ತುಂಬ ಚೆನ್ನಾಗಿ ಬಂತು. ನಮಗೆ ಎಲ್ಲೂ ಮೇಕಪ್ಪು ತುಂಬ ಓವರು ಆ ಥರ ಏನೂ ಅನ್ನಿಸ್ಲಿಲ್ಲ. ಸೊ ನೀಟಾಗಿ ಬಂತು ಮೇಕಪ್ಪು. ಆಮೇಲೆ ಎಲ್ಲ ಕಾಸ್ಟ್ಯೂಮ್ಸ್ಗೂ ಆ ಮೇಕಪ್ ಸೂಟ್ ಆಗ್ತಿತ್ತು, ಆ ಥರ ಮಾಡಿದ್ರು ಅವರು. ಮಾರ್ನಿಂಗಿಂದ ಈವ್ನಿಂಗ್ ತನಕನೂ ಆ ಮೇಕಪ್ ಫುಲ್ ನೀಟಾಗೇ ಇತ್ತು. ಸೊ ನನಗಂತೂ ಪರ್ಸ್ನಲಿ ಮೇಕಪ್ ತುಂಬ ಇಷ್ಟ ಆಯಿತು. ನನ್ನ ವೈಫ್ಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಅವರು. ಮೇಕಪ್ಪು ಮತ್ತು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಏನು ಪರ್ಫಾರ್ಮ್ ಮಾಡಿದ್ರು ಅದೆಲ್ಲ ಫುಲ್ಲಿ ಸ್ಯಾಟಿಸ್ಫೈಡ್ ಇವತ್ತು. ಇದು ಬಂದು ಕಂಪ್ಲೀಟ್ ಅವ್ರ ಅಡ್ರೆಸ್ ಇದೆ ನೋಡಿ. ಅವ್ರದ್ದು ವಿಜಯನಗರ 2nd ಸ್ಟೇಜಲ್ಲಿ ಅವರ ಸ್ಟುಡಿಯೋ ಇರೋದು. ಆ್ಯಂಡ್ ನಂಬರ್ ಕೂಡ ಅಲ್ಲೇ ಇದೆ, ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೋಬೋದು. ನೀವು ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಲಾಸ್ಟು ಸ್ಯಾರಿದು ಬಂದು ಇದರಲ್ಲೇ ಸ್ಟುಡಿಯೋನಲ್ಲೇ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಸೊ ಹಂಗೆ ಸ್ಟುಡಿಯೋ ನೋಡಿ ಎಷ್ಟು ಪ್ರೊಫೆಷನಲ್ಲಾಗಿ ಎಲ್ಲ ಬ್ರ್ಯಾಂಡೆಡನೇ ಗೈಸ್, ಯಾವುದೂ ಲೋಕಲ್ ಯೂಸ್ ಮಾಡ್ತಾರೆ ಅಂತ ಹೇಳೋಂಗಿಲ್ಲ. ಕ್ಯಾಮ್ರಾಸ್ ಆಗಿರ್ಬೋದು, ಅವ್ರು ಯೂಸ್ ಮಾಡೋ ಸಿಸ್ಟಮ್ಗಳು ಆ್ಯಂಡ್ ಅವ್ರ ಟೀಮು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ ನೀವು. ತುಂಬ ಕಡಿಮೆ ಪ್ರೈಸಲ್ಲಿ ಇವರು ಫೋಟೋಶೂಟ್ ಆ್ಯಂಡ್ ಮದುವೆಗೆ ಎಲ್ಲ ಮಾಡಿಕೊಡ್ತಾರೆ. ಮತ್ತು ತುಂಬ ಜನ ನಾನು ಫೋಟೋಸ್ನ ಸ್ಟೋರಿನಲ್ಲಿ ಹಾಕಿದಾಗ ನೀವು ಎಲ್ಲಿ ಬೈ ಮಾಡಿದ್ರಿ ಗೌನ್ನ, ಈ ರೆಂಟೆಡ್ ಗೌನ್ನ ಅಂತ ಕೇಳ್ತಾಯಿದ್ರಿ. ಸೊ ಇದನ್ನು ನಾನು ಬ್ಯಾಂಗ್ಳೂರಿಂದ ತರಿಸಿರುವಂಥದ್ದು. ಗೌನ್ ಫಾರ್ ರೆಂಟ್ ಅಂತ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಸೊ ಆ ಪೇಜಿಂದ ನಾನು ಇದನ್ನು ತರಿಸಿರೋದು. ಅವರು ಬೆಂಗಳೂರವರು, ಬಟ್ ಎಲ್ಲ ಕಡೆನೂ ಅವರು ಕಳಿಸ್ಕೊಡ್ತಾರೆ, ಕೊರಿಯರ್ ಮಾಡ್ತಾರೆ. ನನಗೂ ಕೂಡ ಬ್ಯಾಂಗ್ಳೂರಿಂದ ಮೈಸೂರಿಗೆ ನನಗೆ ಕಳಿಸ್ಕೊಟ್ಟಿರೋದು. ನಿಮಗೂ ಬೇಕು ಅಂತ ಹೇಳಿದ್ರೆ ಅವ್ರ ನಂಬರ್ನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಆ್ಯಂಡ್ ರೆಂಟೆಡ್ ಗೌನ್ ಅಂದ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿ ನಾವು ವೀಡಿಯೋಸ್ನ ಹಾಕಿದಾಗ ಅಲ್ಲೇ ಕೊಲಾಬ್ ಮಾಡಿರ್ತೀವಿ ಅವ್ರ ಪೇಜ್ನ, ಮತ್ತು ಟ್ಯಾಗು ಕೂಡ ಮಾಡಿರ್ತೀವಿ. ನೀವು ಅಲ್ಲಿ ಹೋಗಿ ಕೂಡ ನೀವು ನೋಡಿ ಅವ್ರ ಹತ್ರ ಮೆಸೇಜ್ ಮಾಡಿ ಬೈ ಮಾಡ್ಬೋದು. ಆ್ಯಂಡ್ ನನಗಂತೂ ಗೌನಂದು ಎರಡೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೋಟೋಗ್ರಾಫರ್ ಹೇಳ್ತಾಯಿದ್ರು 2 ಗೌನು ತುಂಬ ಚೆನ್ನಾಗಿದೆ ಅಂತ. ನಾನು 2 ಕೇಳಿದ್ದು, ಸೊ ಅವ್ರು 2 ಕಳಿಸಿದ್ದಾರೆ. ಇನ್ನೂ ಬೇಕು ಅಂದಿದ್ರೆ ಇನ್ನೂ ನಾನು ಬುಕ್ ಮಾಡಿದರೆ ಬೇರೆದೆಲ್ಲ ಕಳಿಸ್ತಾಯಿದ್ರು. ಸೊ ನನಗೆ ಅಷ್ಟೇ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲಿಲ್ಲ. ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಗೌನ್ಗಳು. ಆ್ಯಂಡ್ ತುಂಬ ಜನಕ್ಕೂ ಇಷ್ಟ ಆಗಿ ತುಂಬ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ನನಗೆ. ಆ್ಯಂಡ್ ಅಪ್ಪು ಜೊತೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ತಾ ಇದ್ವಿ. ಆ್ಯಂಡ್ ಜಾಸ್ತಿ ಏನು ತೆಗೆಸ್ಲಿಲ್ಲ ಅವನ ಜೊತೆ, ಸ್ವಲ್ಪನೇ. ಅವನು ಆಟದಲ್ಲಿ ಮುಳುಗೋಗಿದ್ದ ಸುಮಾ ಅವ್ರ ಜೊತೆ, ಅದರಿಂದ ಜಾಸ್ತಿ ಏನು ತೆಗಿಲಿಲ್ಲ, ಸ್ವಲ್ಪನೇ ತೆಗೆದಿದ್ದು. ಆ್ಯಂಡ್ ನಿನ್ನೆ ಅಂತೂ ಅವ್ರು ಹೇಳ್ದಂಗೆ ಫೋಟೋಗ್ರಾಫರ್ ಹೇಳಿದ್ರು, ಮೇಡಮ್ ನೀವು ಫುಲ್ ಟಯರ್ಡಾಗಿ ಹೋಗ್ತೀರಾ, ಆಗಲ್ಲ ನಿಮ್ಮ ಕೈಲಿ, ಒಂದು 3 ಕಾಸ್ಟ್ಯೂಮ್ ಸಾಕು ಅಂತ. ಹಂಗೂ ನಾನು ಬ್ಲೂ ಕಲರ್ ಸ್ಯಾರಿನ ವೇರ್ ಮಾಡೋಕ್ಕಾಗಲೇ ಇಲ್ಲ. ನೀವು ಬೇಕಾದರೆ ನೀವು ವೇರ್ ಮಾಡಿದ್ರೆ ನಾನು ಫೋಟೋ ತೊಗೊಳಕ್ಕೇನಿಲ್ಲ, ವೀಡಿಯೋ ತೊಗೊಳಕ್ಕೇನಿಲ್ಲ, ಮಾಡಿಕೊಡ್ತೀನಿ ಅಂತ ಅಂದರು. ಬಟ್ ನನ್ನ ಫೇಸ್ ಫುಲ್ಲು ಡಲ್ಲಾಗೋಯ್ತು, ಅದರಿಂದ ನಾನೇನು ತೆಗ್ಸೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಈ ಗೌನ್ ಕೂಡ ಅವರೇ ಕಳಿಸ್ಕೊಟ್ಟಿರೋದು, ಗೌನ್ ಫಾರ್ ರೆಂಟ್ ಪೇಜ್ ಕಡೆಯಿಂದನೇ ಇದನ್ನು ತರಿಸಿರೋದು. ಇದಂತೂ ಇನ್ನೂ ಸಕ್ಕತ್ತಾಗಿ ಬಂದಿದೆ. ಫೋಟೋಸಲ್ಲೆಲ್ಲ ನೋಡೋದಕ್ಕಿಂತ ಫೋಟೋಸಲ್ಲಿ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಅಲ್ಲೂ ಒಂದು ಥೀಮ್ನ ರೆಡಿ ಮಾಡಿ ನನಗೆ ಈ ಫೋಟೋಸ್ನ ತೆಗಿತಾ ಇದ್ದಾರೆ. ನಿಜವಾಗ್ಲೂ ಅವ್ರ ತಾಳ್ಮೆಗೆ ಒಂದು ದೊಡ್ಡ ಸೆಲ್ಯೂಟು. ಮತ್ತು ಅವರ ಫೋಟೋಸ್ನ ಒಂದಷ್ಟು ಕಳಿಸ್ಕೊಟ್ರು.
ನಾನು ಆ್ಯಡ್ ಮಾಡ್ತೀನಿ. ಫುಲ್ ಮ್ಯಾಜಿಕ್ ಹ್ಯಾಂಡ್ಸ್ ಗೈಸ್. ಮ್ಯಾಜಿಕ್ ಹ್ಯಾಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಫಾಸ್ಟು. ಮತ್ತು ಫೋಟೋ ತೆಗಿತಿದ್ದಂಗೆ ಅದು ಸ್ಟುಡಿಯೋಗೆ ಹೋಗ್ತಾ ಇರುತ್ತೆ. ಅಲ್ಲೇ ಆಲ್ರೆಡಿ ಸ್ಟುಡಿಯೋಯಿಂದ ಎಡಿಟ್ ಆಗಿ ಇವ್ರ ಫೋನಿಗೆ ಬರ್ತಾ ಇರುತ್ತೆ. ಆಲ್ರೆಡಿ ಅದನ್ನು ಅವ್ರು ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಇರ್ತಾರೆ ಆ್ಯಂಡ್ ನನಗೂ ಕಳಿಸ್ತಾ ಇರ್ತಾರೆ. ತುಂಬ ಖುಷಿ ಆಯಿತು. ಅದು ಸಿಂಪಲಾಗಿ ಎಡಿಟ್ ಮಾಡಿ ನಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಮಾಡ್ತಾರೆ ಅಷ್ಟೇ. ರಿಯಲಾಗಿ ಎಡಿಟ್ ಮಾಡೋದು ಆಮೇಲೆ ಸಿಸ್ಟಮಲ್ಲಿ ಕೂತ್ಕೊಂಡು ಎಡಿಟ್ನ ಮಾಡೋದು ಅವರು. ತುಂಬ ಇಷ್ಟ ಆಯಿತು ನನಗಂತೂ. ನನಗೆ ಆಸೆ ಇದೊಂದೇ, ನಾನು ಫೋಟೋಶೂಟ್ನ ಮಾಡಿಸ್ಬೇಕು ಅಂತ. ಅದು ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅಷ್ಟು ಸಕ್ಕತ್ತಾಗಾಯಿತು. ನನಗಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ನಾನು ಸೀಮಂತ ಮಾಡ್ಕೊಂಡಿದ್ರು ನನಗೆ ಇಷ್ಟು ತೃಪ್ತಿ ಸಿಗ್ತಿರ್ಲಿಲ್ವೇನೋ, ಬಟ್ ಇದರಲ್ಲಿ ನನಗೆ ಅಷ್ಟು ಖುಷಿ ತೃಪ್ತಿ ಸಿಕ್ಕಿದೆ ಅಂತ ಹೇಳ್ತೀನಿ ಅಲ್ವ ರೀ? ಪಕ್ಕನಾ? ಆದರೆ ನಾನು ತುಂಬ ಟಯರ್ಡ್ ಆಗಿಬಿಟ್ಟೆ ಗೈಸ್. ನನಗೆ ಸ್ಟಮಕ್ ಪೇಯ್ನ್ ಎಲ್ಲ ಶುರುವಾಗೋಯಿತು. ಮಾರ್ನಿಂಗ್ 7:30 ಶುರು ಮಾಡಿದ್ದು, 7:30 8 o'clock ಆಯಿತು. ಸೊ ಈವ್ನಿಂಗ್ ಬಂದು 7ಗೆ ಮುಗೀತು ನಮ್ಮ ಶೂಟು. 3 ಕಾಸ್ಟ್ಯೂಮು ಯಾವ ಲೆವೆಲ್ಗೆ ಅವರು ಫೋಟೋಸ್ನ ತೆಗೆದಿರ್ಬೋದು ಅಂತ ಯೋಚನೆ ಮಾಡಿ ಇದೇ ಅದು ಫೋಟೋಸ್ಗಳು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ವಾ ಗೈಸ್. ಇದು ಮುಗಿಸ್ಕೊಂಡು 2 ಕಾಸ್ಟ್ಯೂಮ್ನ ನಾವು ಮನೆಗೆ ಬಂದು ಆಮೇಲೆ ಸ್ಟುಡಿಯೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಮನೆಗೆ ಬಂದು ಮೇಕಪ್ನ ಮಾಡ್ತಾಯಿದ್ದಾರೆ. ಆಲ್ರೆಡಿ ನನ್ನ ಫೇಸ್ ಡಲ್ಲಾಗೋಯ್ತು. ಸುಮ್ಮ ಅವ್ರು ಹೇಳ್ತಾಯಿದ್ರು, ಇಲ್ಲ ನೀವು ಎನರ್ಜಿಯಾಗಿರಬೇಕು, ಫೋಟೋಸ್ ಚೆನ್ನಾಗಿ ಬರಲ್ಲ ಆಮೇಲೆ ಹಿಂಗಿದ್ರೆ ನೀವು ಅಂದ್ಕೊಂಡು ಹೇಳ್ತಾಯಿದ್ರು. ಬಟ್ ನನಗೆ ಆಗ್ತಾನೇ ಇಲ್ಲ. ಹಂಗೂ ಪ್ರಮೋದ್ ಅವ್ರು ಜ್ಯೂಸ್ ಮಾಡಿಕೊಟ್ರು, ಆರೆಂಜ್ ಜ್ಯೂಸನ್ನ ಕುಡಿದೆ. ಆಮೇಲೆ ಇದೊಂದು ಕಾಸ್ಟ್ಯೂಮ್ಗೆ ನಾನು ಚೆನ್ನಾಗೆ ಖುಷಿಯಾಗಿದ್ದು ಬಿಡೋಣ. ಆಮೇಲೆ ಮನೆಗೆ ಬಂದಮೇಲೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು 8:30ಗೋ 8:45ಗೋ ಏನೋ ಮಲ್ಕೊಂಡವಳು. ಎದ್ದಿರೋದೆ ಇವಾಗ ಗೈಸ್. ಮಾರ್ನಿಂಗ್ 8 o'clock ಎದ್ದೆ. ಬೇಗ ಮುಖ ತೊಳ್ಕೊಂಡು ಟಿಫನ್ ಮಾಡಿ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಕೊಟ್ಟು ಅದೆಲ್ಲ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಷ್ಟರಲ್ಲಿ 11 ಆಗ್ಬೋದು. ಸೊ ಆ್ಯಂಡ್ ಜ್ಯುವೆಲರಿನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಾನು ಈ ಜ್ಯುವೆಲರಿನ ಅಂದರೆ ಇನ್ನೂ ಇಯರಿಂಗ್ ಹಾಕಿಲ್ಲ, ಫೈನಲ್ ಲುಕ್ಕು ನನ್ನ ಸ್ಟುಡಿಯೋಗೆ ಹೋದ್ಮೇಲೆ ಬರುತ್ತೆ. ಈ ಇಯರಿಂಗ್ ಮತ್ತು ಫುಲ್ಲು ಬ್ರೈಡಲ್ ಸೆಟ್ನ ನಾನು ದುರ್ಗಾ ರೆಂಟೆಡ್ ಜ್ಯುವೆಲರಿನಲ್ಲಿ ಬೈ ಮಾಡಿರೋದು, ಅಂದರೆ ರೆಂಟಿಗೆ ತೊಗೊಬಂದಿರೋದು. ಸೊ ಅವ್ರ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಜ್ಯುವೆಲರಿ ಅಂದ್ಬಿಟ್ಟು ಐಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಈವೆಂಟ್ಸ್ಗಳಿಗೆ, ಮದುವೆ ಎಲ್ಲದಕ್ಕೂ ನಾವು ಈ ಥರ ಸೆಟ್ಗಳನ್ನ ಬೈ ಮಾಡೋಕ್ಕಾಗಲ್ಲ. ತುಂಬ ಹೈ ಇರುತ್ತೆ ಪ್ರೈಸ್ಗಳು. 20,000 30,000 ಕೊಟ್ಟೆಲ್ಲ ಇಂಥ ಸೆಟ್ನ ನಾವು ಬೈ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ರೆಂಟೇ ಬೈ ಮಾಡಿ ವೇರ್ ಮಾಡಿದ್ರೇ ಚೆಂದ. ಸೊ ಇದೇ ದುರ್ಗಾ ರೆಂಟೆಡ್ ಜ್ಯುವೆಲರಿನಲ್ಲಿ ನಾನು ಜ್ಯುವೆಲರಿನ ಹೋಗಿ ತೊಗೊಂಬಂದಿದ್ದು. ನೆನ್ನೆ ವಿಡಿಯೋದಲ್ಲೂ ನೋಡಿದ್ದೀರಾ. ಸೊ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು ಗೈಸ್ ಇವರಲ್ಲಿ ನಮಗೆ. ಆ್ಯಂಡ್ ಅವರ ಸ್ಟಾಫ್ಗಳು ಕೂಡ ತುಂಬ ಫ್ರೆಂಡ್ಲಿ. ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಂಗೆ ನಾವು ಯಾವ ಸೀರೆ ತೋರಿಸ್ತೀವಿ, ಯಾವ ಡ್ರೆಸ್ನ ತೋರಿಸ್ತೀವಿ, ಅವರೇ ಮ್ಯಾಚ್ ಮಾಡಿ ನಮಗೆ ಕೊಡ್ತಾರೆ. ನೀವೇ ನೋಡ್ತಾ ಇರ್ಬೋದು, ಶಾಪಲ್ಲಿ ತುಂಬ ವೆರೈಟಿ ಇದೆ. ಮೇಲೆ ಮಾತ್ರ ಇಷ್ಟು ಕಾಣ್ತಾ ಇದೆ, ಒಳಗಡೆ ಇನ್ನೂ ತುಂಬ ವೆರೈಟೀಸ್ನ ಇಟ್ಟಿದ್ದಾರೆ ಅವರು. ಅವ್ರ ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಸ್ಟುಡಿಯೋನಲ್ಲಿ ಫೋಟೋಶೂಟ್ ನಡೀತಾ ಇದೆ ಇವಾಗ. ಆ್ಯಂಡ್ ನಾವಿಬ್ಬರು ಯಾವುದೂ ಮ್ಯಾಚಿಂಗ್ ಹಾಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಬೇರೆ ಬೇರೆ ಕಲರ್ ಹಾಕಿರೋದೇ ನಮಗೆ ತುಂಬಾ ಚೆನ್ನಾಗಿ ಬಂತು. ಫೋಟೋಸು ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಇಲ್ಲೂ ಕೂಡ ತೃಪ್ತಿ ಆಗೋಷ್ಟು ತೆಗೆದ್ರು ನನಗೆ. ಔಟ್ಡೋರಲ್ಲಿ ತೆಗ್ದಿರೋದ್ಕಿಂತನೂ ಡಬಲ್ಲಾಗಿ ಇಲ್ಲೂ ತೆಗೆದ್ರು. ಫುಲ್ಲು ಬ್ಯಾಕ್ಗ್ರೌಂಡೆಲ್ಲ ಚೇಂಜ್ ಮಾಡಿ 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 ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ರು ಅವರು. ಅದಲ್ಲದೆ ನಮಗೆ ತೋರಿಸ್ತಾರೆ ಗೈಸ್, ಹಿಂಗಾಗಿದೆ ನೋಡಿ, ಹಿಂಗೆ ಬಂದಿದೆ, ಇಷ್ಟ ಆಯಿತಾ, ಹಿಂಗೆ ತೆಗಿತೀನಿ ಹಂಗೆ ತೆಗಿತೀನಿ, ಟಯರ್ಡ್ ಆಗ್ತಿದೆಯಾ ಮೇಡಮ್ ಅಂದ್ಕೊಂಡು ತುಂಬ ಪೇಷನ್ಸಿಂದ ತೆಗೆದ್ರು. ಲಾಸ್ಟಲ್ಲಿ ನಾವು ಹೇಳ್ಬಿಟ್ಟು ಬಂದ್ವಿ ಅವ್ರಿಗೆ. ಆ್ಯಂಡ್ ನಾನು ಅಲ್ಲೇ ಆಲ್ಬಮ್ಗೂ ಕೂಡ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅವರು ಎಷ್ಟು ಪೇಜ್ ಆಗುತ್ತೆ ಅಂದ್ಬಿಟ್ಟು ನಾನು ಕನ್ಫರ್ಮ್ ಮಾಡ್ತೀನಿ ಸರ್ ಅಂದಿದ್ದಾರೆ. ಸೊ ಆಲ್ಬಮ್ಮು ಇನ್ನೊಂದು ವೀಕಲ್ಲಿ ಕೊಡ್ತೀನಿ ಅಂದಿದ್ದಾರೆ. ಸೊ ಆಲ್ಬಮ್ ಬಂದ ಮೇಲೆ
ನಾನು ತೋರಿಸ್ತೀನಿ. ಆ್ಯಂಡ್ ಅಪ್ಪು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಗೈಸ್ ಈ ಮಂತ್ 24th. ಬಟ್ ನಾನು ಹೋಗೋಕ್ಕಾಗಲ್ವಲ್ಲ ಅನ್ನೋದು ಒಂದು ಬೇಜಾರಾಗ್ತಾಯಿದೆ. ಬಟ್ ಪಾಪು ಬಂದ್ಬಿಟ್ಟಿರುತ್ತೆ ಅಷ್ಟರಲ್ಲಿ. ಪ್ರಮೋದ್ ಅವರು ನಾನು ನೀನು ಹೋಗೋಣ ಅಪ್ಪು ಅಂದ್ಕೊಂಡು ಹೇಳ್ತಾಯಿದ್ರು. ಆ್ಯಂಡ್ ಅಪ್ಪಗೂ ಸಿಂಗಲ್ ಫೋಟೋಸ್ ತೆಗೆದ್ರು. ಆ್ಯಂಡ್ ಅಪ್ಪ ಮಗನೂ ಸೇಮ್ ಹಾಕಿದ್ರು ಅಂದ್ಬಿಟ್ಟು ಅವ್ರಿಗೂ ಒಂದಷ್ಟು ಫೋಟೋಸ್ ತೆಗೆದ್ರು. ತುಂಬ ಖುಷಿಯಾಯಿತು. ನಾನು ಅಂದ್ಕೊಂಡೆ ನಾನು ಒಬ್ಳದೇ ತೆಗಿತಾರೆ ಅಂತ. ಬಟ್ ಪ್ರಮೋದ್ ಜೊತೆ ತೆಗೆದ್ರು ತುಂಬ ವೆರೈಟೀಸ್ನೇ ತೆಗೆದ್ರು. ಪ್ರಮೋದ್ ಅಂತೂ ಫುಲ್ ಖುಷಿ. ಅವ್ರಿಗೆ ಫೋಟೋಸ್ ಅಂದರೆ ಇದೆಲ್ಲ ಇಷ್ಟ ಆಗುತ್ತೆ. ಅಂದರೆ ಅವ್ರು ತೆಗಿತಾ ಇರೋದೆಲ್ಲ ತುಂಬ ಇಷ್ಟ ಆಗಿ ಇನ್ನೂ ತೆಗೆಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಲವ್ ಯು ಆಲ್. ಬಾಯ್.